ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತಿಪ್ಪಣ್ಣ ಕಮಕನೂರ್ಗೆ ಎಂಎಲ್ಸಿ ಸ್ಥಾನ ಮುಂದುವರಿಸಿ ಸಚಿವ ಸ್ಥಾನ ನೀಡಿ ಗಂಗಾಮತ ಸಮಾಜ ಆಗ್ರಹ. ಗಂಗಾವತಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ ಹಾಗೂ ಗಂಗಾಮತ ಸಮಾಜದ ಹಿರಿಯ ಮುಖಂಡ ತಿಪ್ಪಣ್ಣ ಕಮಕನೂರ್ ಅವರನ್ನು ವಿಧಾನ ಪರಿಷತ್ ಸದಸ್ಯ ಎಂಎಲ್ಸಿ ಸ್ಥಾನದಲ್ಲಿ ಮುಂದುವರಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಗಂಗಾಮತ ಸಮಾಜದ ಮುಖಂಡರು ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯಿಸಿದ್ದಾರೆ. ನಗರದ ಸರೋಜಮ್ಮ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಪಕ್ಷಕ್ಕಾಗಿ ನಿಷ್ಠಾವಂತ ಸೇವೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಗಂಗಾಮತ ಸಮಾಜದ ಜಿಲ್ಲಾ ಗೌರವ ಅಧ್ಯಕ್ಷ ರಾಜಶೇಖರ ಮುಷ್ಟೂರು ಅವರು, ತಿಪ್ಪಣ್ಣ ಕಮಕನೂರ್ ಅವರು ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗಾಗಿ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ರಾಜ್ಯದಲ್ಲಿ ಗಂಗಾಮತ ಸಮುದಾಯವು ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿದ್ದು, ಸಮಾಜದ ಧ್ವನಿಯಾಗಿ ಕೆಲಸ ಮಾಡಲು ಕಮಕನೂರ್ ಅವರಂತಹ ನಾಯಕರ ಅಗತ್ಯವಿದೆ. ಅವರ ಶ್ರಮವನ್ನು ಗುರುತಿಸಿ ಎಂಎಲ್ಸಿ ಸ್ಥಾನವನ್ನು ಮುಂದುವರಿಸುವ ಮೂಲಕ ಪಕ್ಷವು ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಎಂದರು. ಸಚಿವ ಸ್ಥಾನಕ್ಕೆ ಆಗ್ರಹ. ಮಾಜಿ ಎಂಎಲ್ಸಿ ಎಚ್.ಆರ್. ಶ್ರೀನಾಥ್ ಮಾತನಾಡಿ, ತಿಪ್ಪಣ್ಣ ಕಮಕನೂರ್ ಅವರು ಕೇವಲ ಸ್ವಸಮುದಾಯಕ್ಕೆ ಸೀಮಿತವಾಗದೆ ಸರ್ವ ಸಮಾಜದ ಒಳಿತಿಗಾಗಿ ಹಾಗೂ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿ ಎಲ್ಲರ ವಿಶ್ವಾಸ ಗಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾದರೆ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಇದರಿಂದ ಶೋಷಿತ ಸಮಾಜಗಳ ಅಭಿವೃದ್ಧಿಗೆ ಮತ್ತಷ್ಟು ಆನೆಬಲ ಬಂದಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಬೆಂಗಳೂರಿಗೆ ನಿಯೋಗ. ತಿಪ್ಪಣ್ಣ ಕಮಕನೂರ್ ಅವರ ರಾಜಕೀಯ ಭವಿಷ್ಯ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ಕಾಂಗ್ರೆಸ್ ನಾಯಕರನ್ನು ಭೇಟಿಯಾಗಿ ಒತ್ತಡ ಹೇರಲು ಶೀಘ್ರದಲ್ಲೇ ರಾಜ್ಯದ ವಿವಿಧ ಜಿಲ್ಲೆಗಳ ಮುಖಂಡರನ್ನೊಳಗೊಂಡ ನಿಯೋಗ ರಾಜಧಾನಿ ಬೆಂಗಳೂರಿಗೆ ತೆರಳಲಿದೆ ಎಂದು ಮುಖಂಡರು ಇದೇ ವೇಳೆ ಪ್ರಕಟಿಸಿದರು. ಉಪಸ್ಥಿತಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಪರಶುರಾಮ ಮಡ್ಡೇರ್, ಗೌರವ ಅಧ್ಯಕ್ಷ ಹುಲಗಪ್ಪ ಕಾಪು, ನಿಜಶರಣ ಅಂಬಿಗರ ಚೌಡಯ್ಯ ಯುವಕ ಸಂಘದ ಅಧ್ಯಕ್ಷ ಭೈರೇಶ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ ಅರಿಕೇರಿ, ಮುಖಂಡರಾದ ಸಿದ್ದಪ್ಪ ಸೇರಿದಂತೆ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಇವತ್ತು ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕಂದರೆ ತಿಪ್ಪಣ್ಣಪ್ಪ ಕಮಕನೂರು ನನ್ನ ಭಾಳ ಆತ್ಮೀಯರು. ಯಾಕಂದರೆ ಅವರ ಒಂದು ಹೋರಾಟ ನಾನು ನೋಡ್ಕೊಂತ ಬಂದಿದ್ದೀನಿ. ಪ್ರತಿಯೊಂದು ಬರೀ ಗಂಗಾಮತ ಸಮಾಜ ಅಲ್ಲ, ಎಲ್ಲ ಹಿಂದುಳಿದ ವರ್ಗದ ಸಮಾಜದ ಪರವಾಗಿ ಅವರು ಹೋರಾಟ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಶಕ್ತಿ ತಿಪ್ಪಣ್ಣಪ್ಪ. ಅವರು ತಿಪ್ಪಣ್ಣಪ್ಪ ಇಲ್ಲಾಂದರೆ ಅಲ್ಲಿ ಕರಿಗೆ ಅವ್ರ ಕುಟುಂಬ ಗೆಲ್ಲೋದು ಭಾಳ ಕಷ್ಟ. ಅಷ್ಟು ಒಂದು ಸೂಕ್ಷ್ಮವಾದಂಥ ವಿಚಾರಗಳು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ BJPಯಿಂದ ಭಾಳಷ್ಟು ಫೈಟ್ ಖರ್ಗೆಯವರು ಕೊಡ್ತಾಯಿದ್ರು. ಆದರೆ ತಿಪ್ಪಣ್ಣಪ್ಪ ಕಮಕನೂರಿಂದ ಇವತ್ತು ಖರ್ಗೆ ಕುಟುಂಬ ಗೆಲ್ಕೊಂತ ಬರ್ತಾರೆ. ಇವತ್ತು ರಾಧಾಕೃಷ್ಣ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆಯವರು ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಇನ್ನು ಯಾರೇ ಇದ್ದರೂ ಕೂಡ ಇವತ್ತು ದೊಡ್ಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ತಿಪ್ಪಣ್ಣಪ್ಪ. ಅದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ನನ್ನು ವಿನಂತಿ ಮಾಡ್ಕೊಳ್ತೀವಿ. ಯಾಕಂದರೆ ಇಂಥ ಒಂದು ದೊಡ್ಡ ಫೋರ್ಸ್ ಶಕ್ತಿಗಳು ನಮ್ಗೆ ಭಾಳ ಅವಶ್ಯಕತೆ ಇದೆ. ಅವರು ಗುಲ್ಬರ್ಗ ಸೀಮಿತವಲ್ಲ, ಅವರು ಇಡೀ ಹೈದರಾಬಾದ್ ಕರ್ನಾಟಕ ದೊಡ್ಡ ಶಕ್ತಿ ತಿಪ್ಪಣ್ಣಪ್ಪ ಕಮಕನೂರು. ಅದೇ ಸಮಾಜದವರು ಹೋದರೂ ಭಾಳಷ್ಟು ಆತ್ಮೆಯಿಂದ ಅವರು ಬರಮಾಡ್ಕೊತಾರೆ. ಅವರು ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೊತಾರೆ. ಅದರಿಂದ ನನ್ನ ವೈಯಕ್ತಿಕ ಮತ್ತು ಹೈದರಾಬಾದ್ ಕರ್ನಾಟಕದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ, ಬರೀ ಗಂಗಾಮತಸ್ಥಲ್ಲ, ಇಡೀ ಹೈದರಾಬಾದ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ. ಮುಂದೆ ಇನ್ನೂ ಒಂದು 6 ವರ್ಷ ಅವರು MLC ಆಗಿ ಅವ್ರನ್ನ ಮುಂದುವರಿಸಬೇಕು. ಮತ್ತು ಮುಂದೆ ಹೊಸ ಸರ್ಕಾರ ಆಗಲಿ, ಮುಂದೆ ಕ್ಯಾಬಿನೆಟ್ ರೀಶಫಲ್ ಆದರೆ ಅವರಿಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಭಾಗಕ್ಕೆ ಒಂದು ದೊಡ್ಡ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಹೈಕಮಾಂಡ್ನವರು, AICC ಅವರಾಗಲಿ, KPCC ಅವ್ರು ಮಾಡಬೇಕಂತೇಳಿ ನಾನು ಅವ್ರನ್ನ ಭಾಳ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಮತ್ತು ಮುಂದೆ ಕರೆಯುವ ಉದ್ದೇಶ ಏನಂದರೆ, ಕಾಂಗ್ರೆಸ್ ಪಕ್ಷದಿಂದ ಗುಲ್ಬರ್ಗ ಚಿತ್ತಾಪುರ ನಿವಾಸಿಗಳಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕನೂರವರಿಗೆ ಈಗ ಮುಂದಿನ ತಿಂಗಳು ಅವರ ಅವಧಿ ಮುಗಿದಿರುತ್ತದೆ. ಅದಕ್ಕೆ ಅವ್ರನ್ನ ಪುನರ್ ವಿಧಾನ ಪರಿಷತ್ ಸದಸ್ಯವನ್ನು ಮುಂದುವರಿಸಬೇಕೆಂಬ ಒಂದು ಅಭಿಪ್ರಾಯ ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಈ ಒಂದು ತಿಪ್ಪಣ್ಣಪ್ಪ ಕಮಕನೂರಿಗೆ ಬೆಂಬಲವಾಗಿ ಇತರೆ ಸಮಾಜದವರು ಹಾಗೂ ನಮ್ಮ ಹಿಂದುಳಿದ ವರ್ಗದ ಹಾಗೂ ಎಲ್ಲ ಸಮಾಜದ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀನಾಥ್ ದಣಿಯವರು ಕೂಡ
ಈ ಒಂದು ಇದಕ್ಕೆ ಕಮಕ್ನವರಿಗೆ ಬೆಂಬಲ ವ್ಯಕ್ತಪಡಿಸಿ ಕೂಡ ಈ ಒಂದು ಮಾಧ್ಯಮ ಪತ್ರಿಕಾ ಭವನಕ್ಕೆ ಬಂದಿದ್ದಾರೆ. ಹಾಗೂ ತಿಪ್ಪಣ್ಣಪ್ಪ ಕಮಕ್ನೂರು ಮೊದಲನೇದು ಬರೀ 9 ತಿಂಗಳು ಅವಧಿ ಮಾತ್ರ ಕೊಟ್ಟಿದ್ರು ಸ್ಟಾರ್ಟಿಂಗ್ ಅವರಿಗೆ. ಅದು ಮುಗಿದ ನಂತರ ಮತ್ತೆ 2 ವರ್ಷ ಅವಧಿ, ಯಾರೋ ಬಿಟ್ಟು ಹೋಗಿದ್ದು, ಯಾರೋ ತೀರ್ಕೊಂಡು ಹೋಗಿದ್ದನ್ನು ಅವಧಿಯಲ್ಲಿ ಮತ್ತೆ 2 ವರ್ಷ ಕೊಟ್ಟರು. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಏಕೈಕ ವಿಧಾನ ಪರಿಷತ್ ಸದಸ್ಯರು ಇರೋರು ನಮ್ಮ ಸಮಾಜದಿಂದ ತಿಪ್ಪಣ್ಣಪ್ಪ ಕಮಕ್ನೂರೊಬ್ಬರೇ. ಯಾಕಂದರೆ ವಿಧಾನ ಪರಿಷತ್ತಿನಲ್ಲಿ ಸಮಾಜದ ಏನು ಆಗು ಹೋಗುಗಳು, ಸಮಾಜಕ್ಕೆ ಏನು ನ್ಯಾಯ ದೊರಕಿಕೊಡಬೇಕು, ಆಮೇಲೆ ನಮ್ಮದು ST ಹೋರಾಟದ ಬಗ್ಗೆ ಪ್ರತಿಯೊಂದು ವಿಷಯದಲ್ಲಿ ಪರಿಷತ್ತಿನಲ್ಲಿ ಭಾಳ ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು. ಈಗ ಅವ್ರದ್ದು ಅವಧಿ ಮುಂದಿನ ತಿಂಗಳು ಮುಗಿಯೋದರಿಂದ ಮತ್ತೆ ಅವ್ರನ್ನ ಪುನಃ ಮುಂದುವರಿಸಬೇಕಂತಂದು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಯಾಕಂದರೆ ನಮ್ಮ ಈ ಕರ್ನಾಟಕದಲ್ಲಿ ನಮ್ಮ ಗಂಗಾಮತ ಸಮಾಜವು 50ರಿಂದ 60 ಲಕ್ಷ ಜನಸಂಖ್ಯೆ ಇದ್ದಾರೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದು ಸ್ಥಾನಮಾನಗಳು ಇವತ್ತು ಸಿಕ್ಕಿರುವುದಿಲ್ಲ. ಇರೋದು ಒಬ್ಬರೇ ತಿಪ್ಪಣ್ಣಪ್ಪ ಕಮಕ್ನೂರು. ಅವ್ರನ್ನ ಮುಂದುವರಿಸಬೇಕು ಅಂತಂದೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ DK ಶಿವಕುಮಾರ್ ಅವರಿಗೂ, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೂ, AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರಿಗೂ ಈ ಪತ್ರಿಕಾ ಪ್ರಕಟಣೆ ಮೂಲಕ ಹಕ್ಕನ್ನು ಒತ್ತಾಯ ಮಾಡ್ತಿದ್ದೇವೆ. ಒಂದು 20-30 ಜಿಲ್ಲಾ ಅಧ್ಯಕ್ಷರ ಜೊತೆಗೆ ಈಗಾಗಲೇ ಮಾತಾಡಿದ್ವಿ. ಎಲ್ಲರೂ ಈಗಾಗಲೇ ಬೆಂಗಳೂರಿಗೆ ಹೋಗಿ ಎಲ್ಲರಿಗೂ ಮನವಿ ಕೂಡ ಕೊಡ್ತಾಯಿದ್ದೀವಿ. MLC ಅವರು ಮುಂದೆ 3 ವರ್ಷ ಅವ್ರನ್ನ ಅವಧಿಗೆ ಮುಂದುವರಿಸ್ಬೇಕಂತೇಳಿ ಕಾಂಗ್ರೆಸ್ ಪಕ್ಷ 6 ವರ್ಷ ಅವಧಿ ಅವ್ರನ್ನ ಮುಂದುವರಿಸ್ಬೇಕಂತ ಅಂದ್ಕೊಂಡಿದ್ವಿ. ಯಾಕಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಏನಪ್ಪ ಅಂದರೆ ಅದು ಖರ್ಗೆ ಅವರ ಜೊತೆಗೆ ಸ್ನೇಹವನ್ನು ಮತ್ತು ಒಡನಾಟ ಇರುವಂಥ ವ್ಯಕ್ತಿ, ಹಾಗೂ ಅವ್ರ ಜೊತೆಗೆ ಒಂದೇ ಪಕ್ಷದಲ್ಲಿ ದುಡಿದು ಇವತ್ತು MLC ಆಗಿದ್ದಾರೆ. ಅಂಥ ವ್ಯಕ್ತಿಗೆ ಇನ್ನೂ 6 ವರ್ಷ MLCಯನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕು. ಅದ್ರ ಜೊತೆಗೆ ಇನ್ನೂ ಉನ್ನತ ಉದ್ಯೋಗನೂ ಕೊಡಬೇಕು ಅವರಿಗೆ. ಯಾಕಂದರೆ ಹಳೆ ವ್ಯಕ್ತಿ ಆತ, ಇವತ್ತಿಗೂ ಬರೀ MLCಗೆ ಅಂದರೆ ಮೀಸಲಿಲ್ಲ ಅವರು. ಯಾಕಂದರೆ ಒಂದು ಸಚಿವ ಸ್ಥಾನ ಕೊಡ್ಬೇಕಂತನೂ ನಮ್ಮ ಸಮಾಜದವರು ಕೇಳ್ತಾ ಇದ್ದೀವಿ. ಯಾಕಂದರೆ ನಮ್ಮ ಸಮಾಜದಲ್ಲಿ ಏಕೈಕ ವ್ಯಕ್ತಿ ಒಬ್ಬತ ಇರೋದು 50 ಲಕ್ಷ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 50 ಲಕ್ಷ ಜನಸಂಖ್ಯೆ ಇದೆ. ರವಿಕುಮಾರ್ ಇದ್ದಾರೆ ಸರ್, ಇದ್ದಾರೆ ಸರ್. ಸಾಹೇಬಣ್ಣ ತಳವಾರು ರವಿಕುಮಾರ್ ಇವರು ಯಾಕಂದ್ರೆ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಏನಂದ್ರೆ ಚಿಕ್ಕ ವಯಸ್ಸಿನಿಂದ ಇವತ್ತಿಗೆ ಈ ವಯಸ್ಸಿನವರೆಗೂ ಒಂದೇ ಪಕ್ಷದಲ್ಲಿ ಮೀಸಲಿದೆ ಸರ್. ಯಾವ ಪಕ್ಷ ಬಿಟ್ಟು ಯಾವತ್ತಿಗೂ ಹೋಗಿಲ್ಲ. ಆಮೇಲೆ ಖರ್ಗೆರವ್ರ ಜೊತೆಗೆ ಚಿತ್ತಾಪುರ ಏರಿಯಾದಲ್ಲಿ ಅವರು ಒಡನಾಟ ಜಾಸ್ತಿ ಇದೆ. ಅಲ್ಲಿ ನಮಗೆ ಕೋಲಿ ಸಮಾಜ ಭಾಳ ಇದೆ ಸರ್, ಚಿತ್ತಾಪುರ ಆ ಕಡೆಗೆಲ್ಲ. ಇವತ್ತಿಗೂ ಕಾಂಗ್ರೆಸ್ ಭಾಳ ಅವರು ಇವತ್ತಿಗೂ ಜಾಂಡ್ ಹಿಡ್ಕೊಂಡು ಇವತ್ತಿಗೂ ಅಜೆಂಡಾವಾಗಿ ಅವ್ರ ಜೊತೆಗೇ ಇದ್ದಾರೆ. ಯಾರೋ ತಿಪ್ಪಣ್ಣ ಕಮಕ್ನವರು ಇದ್ರು, ಮಿಟ್ಟಲ್ ಏರಿಯರು ಇದ್ರು. ಆಮೇಲೆ ಅವ್ರ ಜೊತೆಗೆ ಇವತ್ತು ತಿಪ್ಪಣ್ಣ ಕಮಕ್ನವರು ನಾವು ತಿಪ್ಪಣ್ಣ ಸಚಿವರನ್ನಾಗಿ ಮುಂದೆ ಇದಕ್ಕೆ ಸಚಿವರನ್ನಾಗಿ ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೇಳ್ಕೊಳ್ತೀವಿ.